ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋಗೂ ನೋಟಿಫಿಕೇಷನ್ ಬರುತ್ತೆ. ಮಿಸ್ ಮಾಡದೆ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ಮನೆಗೆ ಯಾವಾಗಾದರೂ ಬಾಳೆಕಾಯಿ ತಂದರೆ ಈ ರೀತಿ ಒಂದು ಸರಿ ಬಜ್ಜಿ ಮಾಡಿಕೊಂಡು ತಿಂದು ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಪರ್ಫೆಕ್ಟಾಗಿ ಬಾಳೆಕಾಯಿಯಿಂದ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ಬಾಳೆಕಾಯಿ ಬಜ್ಜಿ ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ಗೆ 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಗೆ ಹಾಕಿ ಕಲಿಸ್ಕೊಳ್ಳೋ ಬದಲಾಗಿ ಈ ರೀತಿ ಒಂದು ಸರಿ ಜರಡಿ ಹಿಡ್ಕೊಂಡು ಆನಂತರ ಕಲಿಸ್ಕೊಂಡ್ರೆ ಗಂಟುಗಳು ಇಲ್ಲದೆ ಇರೋ ರೀತಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೋದು. ಹಾಗೆ ಹಾಕ್ಬಿಟ್ರೆ ಈ ರೀತಿ ಗಂಟೆಲ್ಲ ಇರುತ್ತಲ್ಲ, ನೀರು ಹಾಕಿದ ತಕ್ಷಣ ಗಂಟಾಗುತ್ತೆ. ಬಜ್ಜಿ ಹಾಕಲಿಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಈ ರೀತಿ ಜರಡಿ ಇಟ್ಕೊಂಡ ನಂತರ ಇದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ನಿಮಗೆ ಬಜ್ಜಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಪೆಪ್ಪರ್ ಪೌಡರು, ಹಾಗೆ ಖಾರಕ್ಕೆ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕಾದಿರುವಂಥ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಬಜ್ಜಿ ತುಂಬ ಕ್ರಿಸ್ಪಿಯಾಗಿರುತ್ತೆ, ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆಲೆ ನೀರು ಹಾಕ್ಕೊಂಡ್ರೆ ತೆಳುಗಾಗೋ ಚಾನ್ಸ್ ಇರುತ್ತೆ. ಆದ್ದರಿಂದ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಗಂಟಾಗದೇ ಇರೋ ರೀತಿ ನೀಟಾಗಿ ಕಲಿಸ್ಕೊಳ್ಬೇಕು. ಹಾಗೆ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಈ ರೀತಿ ಬೀಟ್ ಮಾಡ್ಕೊಳ್ತಾ ಕಲಿಸ್ಕೊಂಡ್ರೆ ನಿಮಗೆ ಗಂಟೇನೂ ಆಗಲ್ಲ. ಕರೆಕ್ಟಾಗಿ ನಿಮಗೆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಜೊತೆಗೆ ಬೇಗನೆ ಕಲಿಸ್ಕೊಳ್ಬೋದು. ನೋಡಿ, ಈ ಹದಕ್ಕೆ ಬಜ್ಜಿ ಹಿಟ್ಟು ಕಲಿಸ್ಕೊಳ್ಬೇಕು. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಹಾಗೆ ತೀರಾ ತೆಳುವಾಗಿರಬಾರ್ದು. ಹಾಗೆ ತುಂಬ ಗಟ್ಟಿಯಾದರೂ ಕೂಡ ಬಜ್ಜಿ ಚೆನ್ನಾಗಿ ಬರಲ್ಲ. ಬಜ್ಜಿ ಹಿಟ್ಟು ಕಲಿಸ್ಕೊಂಡ ನಂತರ ಬಾಳೆಕಾಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆನೇ ಕಟ್ ಮಾಡಿ ಇಟ್ಕೊಂಡ್ರೆ ಬಾಳೆಕಾಯಿ ಕಪ್ಪಾಗುತ್ತೆ. ಆದ್ದರಿಂದ ಹಾಗೆ ಕಟ್ ಮಾಡುವಾಗ ಕೈಯೆಲ್ಲ ಕಪ್ಪಾಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಆನಂತರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಕಾಯಿ ಕಟ್ ಮಾಡ್ಕೊಳ್ಳಿಕ್ಕೆ ಮೇಲ್ಗಡೆ ಈ ರೀತಿ ಸಿಪ್ಪೆನ ತೆಳುವಾಗಿ ತೆಗಿಬೇಕು. ಕಂಪ್ಲೀಟ್ ಸಿಪ್ಪೆನ ತೆಗೆದ್ರೆ ನಿಮಗೆ ಬಾಳೆಕಾಯಿ ಚಿಪ್ಸು ಅಷ್ಟು ಚೆನ್ನಾಗಿ ಬರಲ್ಲ. ಹಾಗೆ ಬಾಳೆಕಾಯಿ ತುಂಬ ಗಟ್ಟಿ ಇರುವಂಥ ಬಾಳೆಕಾಯಿನ ತಗೊಳ್ಳಿ. ಯಾಕೆಂದರೆ ಇನ್ನೇನು ಹಣ್ಣಾಗ್ತಿದೆ ಅಂತ ಹೇಳುವಾಗ ಸಾಫ್ಟ್ ಆಗಿಬಿಡುತ್ತೆ. ನಿಮಗೆ ಬಾಳೆಕಾಯಿನ ಬಜ್ಜಿ ಆಕಾರಕ್ಕೆ ಕಟ್ ಮಾಡೋಕ್ಕಾಗಲಿ ಅಥವಾ ಬಜ್ಜಿ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದರಿಂದ ನೋಡಿ ತಗೊಳ್ಳಿ. ಈಗ ಸಿಪ್ಪೆ ಎಲ್ಲ ತೆಗೆದ ನಂತರ ಇದನ್ನು ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೈಸರ್ ಇದ್ದರೆ ಸ್ಲೈಸರ್ ಮುಖಾಂತರನೇ ನೀವು ಸ್ಲೈಸ್ ಮಾಡ್ಕೊಳ್ಬೋದು. ಅಥವಾ ಈ ರೀತಿ ಬಜ್ಜಿಗೆ ಎಷ್ಟು ಗಾತ್ರ ಬೇಕು ನೋಡಿ ನೀವು ಸ್ಲೈಸ್ನ ಮಾಡ್ಕೊಳ್ಬೇಕು. ಬಾಳೆಕಾಯಿ ಸ್ಲೈಸನ್ನು ಈ ರೀತಿ ಸಣ್ಣದಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ತುಂಬ ದಪ್ಪದಾಗಿ ಮಾಡಿಕೊಂಡ್ರೆ ಬಾಳೆಕಾಯಿ ನಿಮಗೆ ಹಾಗೆ ಸಿಗ್ಬೋದು ಅಥವಾ ಚೆನ್ನಾಗಿ ಕುಕ್ ಆಗದೆ ಇರ್ಬೋದು. ನೋಡಿ, ಈ ರೀತಿ ತೆಳುವಾಗಿ ಬಾಳೆಕಾಯಿನ ಸ್ಲೈಸ್ ಮಾಡ್ಕೊಳ್ಬೇಕು. ಬಾಳೆಕಾಯಿ ಸ್ಲೈಸ್ ಮಾಡಿಕೊಂಡು ಈ ರೀತಿ ಮಧ್ಯಕ್ಕೆ ಒಂದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದವಾಗಿ ಬೇಕು ಅಂದರೆ ಹಾಗೇ ಮಾಡ್ಕೊಳ್ಬೋದು. ನಾನಿಲ್ಲಿ ಚಿಕ್ಕದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು. ನಾನು 1 ಬಾಳೆಕಾಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬಜ್ಜಿ ಹಾಕ್ಕೊಳ್ಳಿಕ್ಕೆ ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿದ್ರೆ ಬಜ್ಜಿ ಹಿಟ್ಟು ಮೇಲ್ಗಡೆ ಈ ರೀತಿ ಬಂದುಬಿಟ್ರೆ ನಿಮಗೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಹೇಳಿ. ಈಗ ನೀವು ಬಜ್ಜಿಯನ್ನು ಹಾಕ್ಕೊಳ್ಬೋದು. ಬಾಳೆಕಾಯಿ ಸ್ಲೈಸನ್ನು ಈ ರೀತಿ ಹಿಟ್ಟಲ್ಲಿ 2 ಕಡೆ ಅದ್ದಿ ನಂತರ ಎಣ್ಣೆಗೆ ಹಾಕ್ಕೊಳ್ಬೇಕು. ನೋಡಿ, ತೆಳುವಾಗಿಲ್ಲ, ಮಸಾಲೆ ನೀಟಾಗಿ ಕೋಟ್ ಆಗ್ತಾ ಇದೆ. ಈ ರೀತಿ 2 ಕಡೆ ಕೋಟ್ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟಾಗಿ ನೀವು ಬಜ್ಜಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ತೆಳುವಾಗೂ ಆಗಲ್ಲ, ಹಾಗೆ ನೀಟಾಗಿ ಕೋಟ್ ಆಗುತ್ತೆ. ಗಟ್ಟಿ ಆಗಿಬಿಟ್ರೆ ತುಂಬಾ ಲೇಯರ್ ಕುತ್ಕೊಂಡಂಗೆ ಅನಿಸುತ್ತೆ. ಅಥವಾ ತೆಳುಗಾದರೆ ಬಾಳೆಕಾಯಿ ಮೇಲೆ ಲೇಯರ್ ಕುತ್ಕೊಳ್ಳೋದೇ ಇಲ್ಲ, ಜಾರಿ ಹೋಗುತ್ತೆ. ಎಣ್ಣೆಗೆ ಬಿಡುವಾಗಲೂ ಅಷ್ಟೇ ಎಣ್ಣೆಗೆಲ್ಲ ಬಜ್ಜಿ ಹಾಗೆ ಬಿಟ್ಕೊಳ್ಳುತ್ತೆ. ಈ ರೀತಿ ಪರ್ಫೆಕ್ಟಾಗಿ ನೀವು ಬಜ್ಜಿ ಹಿಟ್ಟನ್ನು ಕಲಿಸ್ಕೊಂಡು ಮಾಡಿದರೆ ಬಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟಾಗುತ್ತೋ ಅಷ್ಟು ಬಜ್ಜಿಗಳನ್ನು ಎಣ್ಣೆಗೆ ಹಾಕ್ಕೊಂಡು 2 ಕಡೆ ಟರ್ನ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ಗೋಲ್ಡನ್ ಯೆಲ್ಲೋ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇಷ್ಟಾದರೆ ಸಾಕು. ಈಗ ಎಣ್ಣೆಯಿಂದ ನಾನು ಬಜ್ಜಿಗಳನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ.
ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ ಒಂದ್ಸರಿ. ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ತುಂಬ ಸಾಫ್ಟಾಗಿ ಬಾಳೆಕಾಯಿ ಬೆಂದಿರುತ್ತೆ. ಹಾಗೆ ಇದನ್ನು ನೀವು ಚಟ್ನಿ ಜೊತೆ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅಥವಾ ಮಾರ್ನಿಂಗ್ ಟಿಫನ್ ಜೊತೆಗೂ ಕೂಡ ಸೈಡ್ ಡಿಶ್ ಆಗಿ ಮಾಡ್ಕೊಳ್ಬಹುದು. ಬಾಳೆಕಾಯಿ ಬಜ್ಜಿ ತುಂಬಾ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಕ್ರಿಸ್ಪಿಯಾಗಿ ಹಾಗೆ ಒಳಗಡೆ ಬಾಳೆಕಾಯಿ ಹದವಾಗಿ ಬೆಂದಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ಒಂದ್ಸರಿ ನೀವು ಕೂಡ ಬಾಳೆಕಾಯಿ ತಂದಾಗ ಮಾಡ್ಕೊಂಡು ತಿಂದು ನೋಡಿ, ಹೇಗಿತ್ತು ಅಂತ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.